Hi everyone, welcome to my YouTube channel. So in this video we are going to continue the real numbers of class 10th mathematics part 6. So in this video we are showing that 1 by root 2 is irrational. So let us show 1 by root 2 is irrational. So now let us assume that 1 by root 2 is rational. Let us assume 1 by 2 is rational. 1 by root 2 is equal to P by Q in the bracket where P and Q are co-prime. So 1 by root 2 is equal to P by Q. Now you multiply Q to here, it will become Q. Then you bring root 2 here and P to the denominator. So Q by P is equal to root 2. So root 2 is equal to Q by P. So since P and Q are integers, therefore Q by P is rational. Q by P is rational. If Q by P is rational, therefore root 2 is rational. So idu rational andmele idu rational agbeku. Therefore root 2 is rational. We know that already we have proved that root 2 is irrational. This contradiction arisen because of our wrong assumption. Therefore 1 by root 2 is irrational. So like this we have to show that 1 by root 2 is irrational. ಈ ರೀತಿ ನಾವು 1 by root 2 ನ irrational ಅಂತ ತೋರಿಸಬೇಕು. So this is about this question. Now let us move for the next one. So next let us study some 3 theorems. So 3 theorem ಬರುತ್ತೆ. ಆ 3 theorem ನ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಅದರೊಳಗೆ ಮೊದಲನೇ ಥಿಯರಮ್ಗೆ ಬರೋಣ. ಸೊ ಥಿಯರಮ್ 8.5. ಸೊ ಥಿಯರಮ್ 8.5 ಏನು ಹೇಳುತ್ತೆ? ಸೊ ಥಿಯರಮ್ 8.5 let x be a rational number. X rational number ಆಗಿರಲಿ whose decimal expansion terminates ಅಂದರೆ ನಾವು ಡಿವೈಡ್ ಮಾಡಿದ್ರೆ, ಅಂದರೆ ರ್ಯಾಷನಲ್ ನಂಬರ್ನ ಡಿವೈಡ್ ಮಾಡಿದ್ರೆ ರಿಮೈಂಡರು 0 ಬರುತ್ತೆ. ದೆನ್ ಎಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಎಕ್ಸ್ನ ನಾವು ರ್ಯಾಷನಲ್ ನಂಬರ್ ಅಂತ ಅಂದಮೇಲೆ ಎಕ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಕೋಪ್ರೈಮ್. ಪಿ ಮತ್ತು ಕ್ಯೂಗಳು ಕೋಪ್ರೈಮ್ ಇನ್ ದ ಸೆನ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಆ್ಯಸ್ ದ ಕಾಮನ್ ಫ್ಯಾಕ್ಟರ್. ಆ್ಯಂಡ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಕ್ಯೂ, ಇಲ್ಲಿ ಇದೆಯಲ್ಲ ಡಿನಾಮಿನೇಟರಲ್ಲಿ ಕ್ಯೂ, ಆ ಕ್ಯೂವಿನ ಪ್ರೈಮ್ ಫ್ಯಾಕ್ಟರೈಸೇಷನ್ನು ಈ ಥರ ಇರುತ್ತೆ. ಯಾವ ಫಾರ್ಮಲ್ಲಿ? 2 to the power of n into 5 to the power of m ಫಾರ್ಮಲ್ಲಿ ಇರುತ್ತೆ. ವೇರ್ n and m ಆರ್ ನಾನ್ ನೆಗೆಟಿವ್ ಇಂಟೀಜರ್. ನಾನ್ ನೆಗೆಟಿವ್ ಮೀನ್ಸ್ ದೇ ಆರ್ ಪಾಸಿಟಿವ್ ಇಂಟೀಜರ್ಸ್. ಸೊ ಇದು ನಾವು ಥಿಯರಮ್ನ ನೋಡ್ಕೋಬೇಕು. ಈ ಥಿಯರಮ್ಗೆ ಒಂದು ಎಕ್ಸಾಂಪಲ್ ತಗೊಂಡು ತೋರಿಸೋಣ. ಅವನೇನು ಹೇಳ್ತಾನೆ? ಲೆಟ್ ಎಕ್ಸ್ ಬಿ ಎ ರ್ಯಾಷನಲ್ ನಂಬರ್ whose decimal expansion terminating ಆಗಿರುತ್ತೆ and then x can be expressed in the form of p by q. ಸೊ ಎಕ್ಸನ್ನು ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾದರೆ ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಕೋಪ್ರೈಮ್ ಆಗಿರುತ್ತೆ. ಆ್ಯಂಡ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಕ್ಯೂ ಈಸ್ ಆಫ್ ದ ಫಾರ್ಮ್ 2 to the power of n into 5 to the power of m ವೇರ್ n and m ಆರ್ ನಾನ್ ನೆಗೆಟಿವ್ ಇಂಟೀಜರ್ಸ್. ಸೊ ನಾವು ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ನ ತಗೊಂಡು
ನಾವು ಇದನ್ನು ಪ್ರೂವ್ ಮಾಡಿ ತೋರಿಸೋಣ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ನಾನು ಎಕ್ಸಾಂಪಲ್ ಆಗಿ ಐ ವಿಲ್ ಟೇಕ್ 33/100 ತಗೊತೀನಿ. So I will take example for that theorem, that is 8.5, that is 33/100. So 33/100 it is in the form of P by Q. ಇದು P by Q ಫಾರ್ಮ್ ಅಲ್ಲಿ ಇರುತ್ತೆ. ಹಾಗಾದ್ರೆ P by Q ಫಾರ್ಮ್ ಅಲ್ಲಿ ಇದ್ರೆ ನಾವು ಇದನ್ನ x ಅಂತ ಅನ್ಕೊಳ್ಳೋಣ. ಸೊ 33/100 ನ x ಅಂತ ಅನ್ಕೊಳ್ಳೋಣ. ಸೊ ವೇರ್ x is equal to rational number which is in the form of P by Q. ಈಗ ಈ Q ಇದೆಯಲ್ಲ, ಈ Q ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಿದೆಯೋ ಅದು ಇಟ್ ಶುಡ್ ಬಿ ಐದರ್ ಇನ್ ದ ಫಾರ್ಮ್ ಆಫ್ 2 to the power of n into 5 to the power of m. ಇಲ್ಲ 2 to the power of n ಫಾರ್ಮಲ್ಲಿ ಇರಬೇಕು, ಇಲ್ಲ 5 to the power of m ಫಾರ್ಮಲ್ಲಿ ಇರಬೇಕು, ಇಲ್ಲ 2 to the power of n into 5 to the power of m ಫಾರ್ಮಲ್ಲಿ ಇರ್ಬೋದು. ಹಾಗಾದ್ರೆ ಈಗ ಅದನ್ನು ಚೆಕ್ ಮಾಡ್ಕೊಳ್ಳೋಣ ನಾವು. ಸೊ 100ನ ತಗೊಂಡ್ರೆ 100ನ ಡಿವೈಡ್ ಮಾಡ್ತಾ ಹೋಗೋಣ. 2 5s are 10, 0. 2 2s are 4, 2 5s are 10, 5 5s are 25, 5 1s are 5. So 33 divided by, so 100 can be written as 2 to the power of 2 into 5 to the power of 2. ನೋಡಿ ಡಿನಾಮಿನೇಟರ್ ಅಂದರೆ ಕ್ಯೂನ ನಾವು ಈ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಯಾವ ಥರ? 2 to the power of n into 5 to the power of m. ಹಾಗಾದರೆ 33/100 ಇದೆಯಲ್ಲ, ಈ 33/100 ಏನಾಗಿರುತ್ತಪ್ಪ ಅಂದರೆ ಇಟ್ ವಿಲ್ ಬಿಕಮ್ ಎ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ ನಾವು ಡಿವೈಡ್ ಮಾಡ್ದಲ್ಲೇ ಡಿಸೈಡ್ ಮಾಡಿದ್ವು. ಸೊ ದಟ್ ಈಸ್ 33/100ನ ನಾವು ಡಿವೈಡೇ ಮಾಡಲಿಲ್ಲ, ಬಟ್ ನಾವು ಕ್ಯೂನಲ್ಲಿ ಏನಿದೆ 100 ಇದೆ, 100ನ ನಾವು ಈ ಫಾರ್ಮಲ್ಲಿ ಬರ್ಕೊಂಡ್ವಿ. ಏನಂತ? 2 to the power of 2 into 5 to the power of 2 ಅಂತ ಬರ್ಕೊಂಡ್ಮೇಲೆ, ಸೊ ಡಿನಾಮಿನೇಟರ್ ಅಂದರೆ ಕ್ಯೂ ಈ ಫಾರ್ಮಲ್ಲಿ ಇದ್ದರೆ ಇಟ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಹಾಗಾದರೆ ಇದನ್ನು ನಾವು ಡಿವೈಡ್ ಮಾಡಿ ನೋಡೋಣ. ಇದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇನ್ ದ ಸೆನ್ಸ್ ದ ರಿಮೈಂಡರ್ ಶುಡ್ ಬಿ 0. ಸೊ 33 ಶುಡ್ ಬಿ ಡಿವೈಡೆಡ್ ಬೈ 100. ಸೊ 0.0, 100 3s are 300. So 0, 3 minus 0 is 3, then 0, 100 3s are 300. ನೋಡಿ ರಿಮೈಂಡರ್ 0 ಬಂತು. ಹಾಗಾದರೆ 33/100 ನಾನು ಇನ್ನೂ ಡಿವೈಡ್ ಮಾಡ್ದಲ್ಲೇ ಡಿಸೈಡ್ ಮಾಡಿಬಿಟ್ಟು ಏನಂತ? ಡಿನಾಮಿನೇಟರ್ನ ನೋಡಿಕೊಂಡು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 2 to the power of n into 5 to the power of m ಫಾರ್ಮಲ್ಲಿದೆ ಅಂದಮೇಲೆ ಅದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನೇ ಆಗಿರಬೇಕು. ಅದನ್ನು ನಾವೀಗ ಡಿವೈಡ್ ಮಾಡಿ ನೋಡಿದ್ವು. ಸೊ ರಿಮೈಂಡರ್ 0 ಬಂತು. ಆದ್ದರಿಂದ 33/100 can be written as 0.33, which is a terminating decimal expansion. ಇದು ಥಿಯರಮ್ ಇದೇ ಹೇಳೋದು ನಮಗೆ. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ ಥಿಯರಮ್ ನಂಬರ್ 8.6. ಸೊ ಥಿಯರಮ್ ನಂಬರ್ 8.6 ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಥಿಯರಮ್ ನಂಬರ್ 8.6 ಹೀಗಿದೆ: ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ. ಸೊ ಎಕ್ಸು ಪಿ ಬೈ ಕ್ಯೂ ಆಗಿರಲಿ, ವೇರ್ ಎಕ್ಸ್ ಈಸ್ ಎ ರ್ಯಾಷನಲ್ ನಂಬರ್ ಸಚ್ ದಟ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಕ್ಯೂ ಈಸ್ ಆಫ್ ದ ಫಾರ್ಮ್. ಸೊ ಕ್ಯೂ ಅನ್ನುವಂತಹ ಏನು ಡಿನಾಮಿನೇಟ್ರಲ್ಲಿ ಇದೆಯೋ ಅದು ಈ ಫಾರ್ಮಲ್ಲಿರುತ್ತೆ, ಅದರ ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ಫಾರ್ಮಲ್ಲಿರುತ್ತೆ. ವೇರ್ ಎನ್ ಆ್ಯಂಡ್ ಎಮ್ ಆರ್ ನಾನ್ ನೆಗೆಟಿವ್ ಇಂಟಿಜರ್, ದೆನ್ ಎಕ್ಸ್ ಆ್ಯಸ್ ಎ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ವಿಚ್ ಟರ್ಮಿನೇಟ್ಸ್. ಎಕ್ಸು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಅಂದರೆ ಸೊ ರಿಮೈಂಡರು 0 ಬರುತ್ತೆ ಯಾವಾಗ? ಕ್ಯೂ ಈ ಫಾರ್ಮಲ್ಲಿ ಇದ್ದಾಗ. ಸೊ ಹಾಗದಕ್ಕೆ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಹೀಗೆ. ಸೊ ಪಿ ಬೈ ಕ್ಯೂ, ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ, ದಟ್ ಈಸ್ ಈಕ್ವಲ್ ಟು, ಸೊ ಪಿ ಬೈ ಕ್ಯೂಗೆ ನಾನು 12 divided by 2 to the power of 2 into 5 to the power of 1 ಅಂತ ತಗೊತೀನಿ. ಸೊ ಅದನ್ನು ನಾವೀಗ ನೋಡ್ಕೊಳ್ಳೋಣ. ನೋಡಿ, ಕ್ಯೂ 2 to the power of m n into 5 to the power of m ಫಾರ್ಮಲ್ಲಿದೆ. ಹಾಗಾದರೆ ಇದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರಬೇಕು ಅಂತ ಹೇಳ್ತಾನೆ. ಯಾವಾಗ? ಕ್ಯೂ ಈ ಫಾರ್ಮಲ್ಲಿ ಇದ್ದಾಗ. ಹಾಗಾದರೆ ಚೆಕ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ನಾವು 8.5 ಬರುತ್ತವಲ್ಲ, ಅದಕ್ಕೆ ಆಪೋಸಿಟ್ ಇದು. ಸೊ 12 divided by 2 to the power of 2 ಅಂದರೆ 4, 5 to the power of 1 ಅಂದರೆ 5. ಹಾಗಾದರೆ ಸೊ ದಟ್ ಈಸ್ ಈಕ್ವಲ್ ಟು 12 divided by 4 into 5, ಇಟ್ ವಿಲ್ ಬಿಕಮ್ 20. ಈಗ 12ನ್ನ 20 ಇಂದ ಡಿವೈಡ್ ಮಾಡೋಣ. ಸೊ 0.0
26 120 ನೋಡಿ ರಿಮೈಂಡರ್ 0 ಬಂತು. ದೇರ್ ಫೋರ್ 12 divided by 2 to the power of 2 into 5 to the power of 1 is a terminating decimal expansion. Now let us see theorem 8.7. Let x is equal to p by q be a rational number such that the prime factorization of q ನ prime factorization is not of the form, ಈ ಫಾರ್ಮಲ್ಲಿ ಇಲ್ಲ ಅಂದರೆ where n and m are non-negative integer, then x has a decimal expansion. So decimal expansion which is non-terminating repeating. ಅಂದರೆ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂದರೆ ಅರ್ಥ, ಸೊ ರಿಮೈಂಡರು 0 ಬರೋದಿಲ್ಲ. ಸೊ ನಾನ್ ಟರ್ಮಿನೇಟಿಂಗ್ ಅಂದರೆ 0 ಬರೋದಿಲ್ಲ, ರಿಪೀಟಿಂಗ್ ಅಂದರೆ ಆ ನಂಬರು ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಒಂದು ಎಕ್ಸಾಂಪಲ್ನ ತಗೋಣ ಫಾರ್ ಥಿಯರಮ್ 8.7. ದಟ್ ಈಸ್ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 1/3 ತಗೊತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1/3 ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ನೋಡ್ಕೊಳ್ಳಿ, ಈ ಕ್ಯೂ ಇದೆಯಲ್ಲ ಇದು 3 ಅಂತ ಕೊಟ್ಟಿದ್ದಾನೆ. ಅಂದರೆ ಕ್ಯೂ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ 2 to the power of n into 5 to the power of m. ಈ ಫಾರ್ಮಲ್ಲಿ ಇಲ್ಲ, ಯಾಕೆಂದರೆ 3ನ ನಾವು ಈ ಫಾರ್ಮಲ್ಲಿ ಬರೆಯೋಕ್ಕೆ ಬರೋದಿಲ್ಲ. ಹಾಗಾದ್ರೆ ಈ ಫಾರ್ಮಲ್ಲಿ ಅದು ಇಲ್ಲ ಅಂದಮೇಲೆ ಸೊ ನಮಗೇನು ಬರಬೇಕು, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಬರಬೇಕು. ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಬರಬೇಕು. ಹಾಗಾದರೆ ಬರುತ್ತಾ ಇಲ್ವ ನೋಡ್ಕೊಳ್ಳೋಣ. 1/3 ಅಂತ ಕೊಟ್ಟಿದ್ದಾನೆ. 3ನ ನಾನು ಈ ಫಾರ್ಮಲ್ಲಿ ಬರೆಯೋಕ್ಕೆ ಬರೋದಿಲ್ಲ. 2 to the power of n 5 to the power of m ಫಾರ್ಮಲ್ಲಿ ಬರೆಯೋಕ್ಕೆ ಬರೋದಿಲ್ಲ. ಈಗ ನಾವು ಡಿವೈಡ್ ಮಾಡೋಣ. 1 ಶುಡ್ ಬಿ ಡಿವೈಡೆಡ್ ಬೈ 3. ಸೊ 0 ಪಾಯಿಂಟ್ ಬರ್ಕೊಳ್ಳೋಣ. 3 3s are 9 ಬರೆಯೋಣ. 1 ಮಿಕ್ತು 0. ಅಗೇನ್ 3 3s are 9. 1 ಮಿಕ್ತು 0. ಅಗೇನ್ 3 3s are 9. 1 ಮಿಕ್ತು 0. ಸೊ ಇದೇ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. 1/3 ಕ್ಯಾನ್ ಬಿ ರಿಟರ್ನ್ ಆಸ್ 0.3 ಬಾರ್. ಸೊ ಬಾರ್ ಹಾಕೋದ್ರಿಂದ ಅದು ರಿಪೀಟಿಂಗ್ ಅಂತ ತೋರಿಸುತ್ತೆ. ಯಾವುದ್ರ ಮೇಲೆ ನಾವು ಬಾರ್ ಹಾಕಿರ್ತೀವೋ ಅದು ರಿಪೀಟ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಯಾವುದ್ರ ಮೇಲೆ ಬಾರ್ ಹಾಕಿದ್ದೀವಿ, 3 ಮೇಲೆ. ಸೊ 3 ರಿಪೀಟ್ ಆಗ್ತಾ ಇರುತ್ತೆ. ಸೊ 1/3 ಈಸ್ ಈಕ್ವಲ್ ಟು 0.3 ಬಾರ್ ಹಾಕಿದ್ದೀವಿ ಅಂದರೆ ರಿಮೈಂಡರ್ 0 ಇಲ್ಲ, 3 ಅನ್ನೋದು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಥಿಯರಮ್ ನಂಬರ್ 8.7. ಸೊ ನಾವು ಈಗ ಈ ಥಿಯರಮ್ನ ಯೂಸ್ ಮಾಡಿಕೊಂಡು ಯೂಸಿಂಗ್ ದೀಸ್ 3 ಥಿಯರಮ್, ಸೊ ಲೆಟ್ ಅಸ್ ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ಆಫ್ ಎಕ್ಸಸೈಸ್ 8.4. ವಿತೌಟ್ ಆ್ಯಕ್ಚುಯಲ್ ಪರ್ಫಾರ್ಮಿಂಗ್ ದ ಲಾಂಗ್ ಡಿವಿಷನ್ನೇ ಮಾಡೋ ಹಾಗಿಲ್ಲ. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ರ್ಯಾಷನಲ್ ವಿಲ್ ಹ್ಯಾವ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆರ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬರುತ್ತಾ, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬರುತ್ತಾ ಅನ್ನೋದನ್ನು ನಾವೀಗ ದೇ ಹ್ಯಾವ್ ಗಿವನ್ 10 ಪ್ರಾಬ್ಲಮ್ಸ್. ಈ 10 ಪ್ರಾಬ್ಲಮ್ಗಳನ್ನು ನಾವೀಗ ಸಾಲ್ವ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸಾಲ್ವ್ 1 by 1. ಸೊ ಒಂದಾದ್ಮೇಲೆ ಒಂದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಗೋ ಫಾರ್ ದ ಫಸ್ಟ್ ಕ್ವಶನ್ ಆಫ್ ಎಕ್ಸಸೈಸ್ 8.4. ಸೊ ವಿತೌಟ್ ಆ್ಯಕ್ಚುಯಲ್ ಡಿವಿಷನ್ ವಿ ಹ್ಯಾವ್ ಟು without actual long division we have to show that the given are terminating decimal or non-terminating repeating decimal. So now I will take the first question. So first question higide 13 divided by 3125 ಅಂತ ಕೊಟ್ಟಿದ್ದಾರೆ. ಇದು P, ಇದು Q. ಈಗ ಈ Q ಈ ಫಾರ್ಮಲ್ಲಿ ಬರುತ್ತಾ ಚೆಕ್ ಮಾಡ್ಕೊಳ್ಳೋಣ. ಯಾವ ಫಾರ್ಮಲ್ಲಿ, 2 to the power of n 5 to the power of m ಫಾರ್ಮಲ್ಲಿ ಬರುತ್ತಾ ಅಂತ. ಸೊ ಈಗ 3125ನ ತಗೊಳ್ಳೋಣ. ಡಿವೈಡ್ ಇಟ್ ಬೈ 5. 5 6s are 30. 1 ಮಿಕ್ತು 5 2s are 10. 2 ಮಿಕ್ತು 5 5s are 25. 5 1s are 5. 1 ಮಿಕ್ತು 5 2s are 10. 2 ಮಿಕ್ತು 5 5s are 25. Then 5 2s are 10. 2 ಮಿಕ್ತು 5 5s are 25. Then 5 5s are 25. Then 5 1s are 5. So 13 divided by 3125 can be written as 5 to the power of 5. So a theorem na prakara either it should be in the form of 2 to the power of n, or it should be in the form of 5 to the power of m, or it should be in the form of 2 to the power of n 5 to the power of m. ಈ ಫಾರ್ಮಲ್ಲಿ ಇರಬೇಕು, ಇಲ್ಲ ಈ ಫಾರ್ಮಲ್ಲಿ ಇರಬೇಕು, ಇಲ್ಲ ಈ ಫಾರ್ಮಲ್ಲಿ ಇರಬೇಕು, ಇಲ್ಲ ಇವೆರಡರ ಫಾರ್ಮಲ್ಲೂ ಇರಬೇಕು. ಸೊ ಅದು ಈ ಫಾರ್ಮಲ್ಲಿದೆ. ಸೊ ಅದರಿಂದ ನಾವು ಬರೆಯೋಣ, ಇಟ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಅಂದರೆ ರಿಮೈಂಡರು 0 ಬರುತ್ತೆ ಅಂತ.
Terminating decimal expansion. Without division we have done this one. So without long division we have shown that 13 by 3125 is a terminating decimal expansion. So 13 in the 3125 in the 13 divide madre, we will get the remainder as 0. So let us move for the second question, that is 17 by 8. So that is 17 by 8 can be written as 17 divided by 2 to the power of 3. Nodi, 8 can be written as 2 to the power of 3. 2 3 times. 2 2s are 4, 4 2s are 8. Agar a denominator is in the form of 2 to the power of n ide, therefore it is terminating decimal expansion. It is a terminating decimal expansion. Now let us move for the third question. So third question alige kottiyane. So 64 divided by 455. So let us divide 455. 5 9s are 45, 5 1s are 5. Then 7 1s are 7, 7 3s are 21. So 13 1s are 13. So 64 andre artha 64 can be written as 2 to the power of 6 divided by 5 into 7 into 13. So denominator 5 ide but 7 ide 13 ide. So denominator illa 2 to the power of n form alli irbeku, illa 5 to the power of m form alli irbeku, illa 2 to the power of n into 5 to the power of m form alli irbeku. Idun bittu bere yav form alli idru kuda it is non-terminating repeating decimal expansion. Non-terminating repeating decimal expansion. So this is about third question. Now let us move for the fourth question. 15 divided by 1600. So now let us divide 1600. So 2 8s are 16 0 0. 2 4s are 8 0 0. Then 2 2s are 4 0 0. Then 200s are 200. 250s are 100. 225s are 50. Then 5 5s are 25. Then 5 1s are 5. So 15 can be written as 3 into 5 divided by 1600 can be written as 1 2 3 4 5 6. 2 to the power of 6 into 5 to the power of 2. So 5 5 get cancelled. Remaining is 3 divided by 2 to the power of 6 into 5 to the power of 1. So remainder it is in the form of 2 to the power of n into 5 to the power of m. Therefore it is terminating decimal expansion. It is terminating decimal expansion. So like this we have to solve fourth question. Now let us move for the fifth question. So fifth question is 29 divided by 343. So 343, let us divide it. 7 7s are 49. 6 carried. Then 7 7s are, sorry, not 7 7s are, 7 4s are. 7 4s are 28. 6 carried. 63. 7 9s are 63. Then again by 7 7s are 49. 7 1s are. So 29 is a prime number. It should be written as it is. Then 343 can be written as 7 to the power of 3. Hagadre denominator it is not in the form of 2 to the power of n. It is not in the form of 5 to the power of m. Therefore it is non-terminating repeating decimal expansion. So like this we have to show this one. Then let us move for the sixth question. So sixth question is 23 divided by 2 to the power of 3 into 5 to the power of 2. So already 23 into 2 to the power of 3, 5 to the power of 2. Andre denominator is in the form of 2 to the power of n into 5 to the power of m. Therefore it is terminating decimal expansion. So now let us move for the seventh question. So seventh question they have given
129 divided by 2 to the power of 2, 5 to the power of 7, 7 to the power of 5. ಸೊ ಇದನ್ನು ನಾವು ಇಲ್ಲಿ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿದ್ರೆ 2 to the power of n ಇದೆ, 5 to the power of m ಇದೆ, ಬಟ್ ಅದರ ಜೊತೆಗೆ 7 to 7 ಇರೋದ್ರಿಂದ ಸೊ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ 7th one ಈ ರೀತಿ ಬರೀಬೇಕು. ನಾವು ಲೆಟ್ ಅಸ್ ಮೂವ್ ಫಾರ್ ದ 8th question. ಸೊ 8th question ಇದೆ 6 divided by 15. So 6 can be written as 2 3s, 15 can be written as 3 5s. 3 3 cancel ಆಯಿತು. ಹಾಗಾದರೆ ಉಳಿದಿದ್ದು 2 divided by 5. ಹಾಗಾದರೆ 5 ಅಂದರೆ 5 to the power of 1. ಹಾಗಾದರೆ ಡಿನಾಮಿನೇಟರು 5 to the power of m ಫಾರ್ಮಲ್ಲಿದೆ. Therefore it is terminating decimal expansion. Now let us move for the 9th question. So what they have given the 9th? 35 divided by 50. So 35 can be written as 5 into 7 divided by 50 can be written as 2 into 5 to the power of 2. 5 to the power of 2 andre 25, 25 2s are 50. So 5 cancel madna. What is the remaining? 7 divided by 2 into 5. So denominator is in the form of 2 to the power of n into 5 to the power of m. Therefore it is terminating repeating decimal expansion. Then coming to the 10th question. So in the 10th question they have given 77 divided by 210. So 77 should be divided by 210. So 210 let us divide it by 2. 2 1s are 0, 2 5s are. Now divide by 5, 5 2s are 5 1s are. Divide by 3, 3 7s are. Divide by 7, 7 1s are. So 77 can be written as 7 by 11. Sorry, 7 into 11 divided by 2 into 3 into 5 into 7. So 7 7 cancel ಆಯಿತು. What is the remaining? 11 divided by 2 into 3 into 5. 2 to the power of n ಇದೆ, 5 to the power of m ಇದೆ, ಬಟ್ 3 ಜೊತೆಲಿರೋದ್ರಿಂದ it is non-terminating repeating decimal expansion. So like this we have to solve these questions. So ಈ ಕ್ವಶನ್ಗಳನ್ನು ನಾವು ಈ ರೀತಿ ಸಾಲ್ವ್ ಮಾಡಬೇಕು. So thank you very much for watching my YouTube channel. Those who are not subscribed, please subscribe my channel. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. Thank you very much.